ದಲಿತರು ಯಾಕೆ ಮುಖ್ಯಮಂತ್ರಿ ಆಗಬಾರದು, ಉತ್ತರ ಕರ್ನಾಟಕದವರು ಯಾಕೆ ಸಿಎಂ ಆಗಬಾರದು ಅನ್ನುವಂತ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮುಂದಿನ ಸಿಎಂ ಗಲಾಟೆ ಜೋರಾಗಿ ಬಿಟ್ಟಿದೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ನೆಕ್ಸ್ಟ್ ಸಿಎಂ ಕೂಗು ಈಗ ಕೇಳಿ ಬರ್ತಿದೆ. ಸಿದ್ದರಾಮಯ್ಯ ಆಪ್ತ ಮಂತ್ರಿಯಿಂದ ದಲಿತ ಸಿಎಂ ಒತ್ತಾಯ ಕೇಳಿ ಬರ್ತಿದೆ. ಈಗ ಮೀಟಿಂಗ್ ಆಗ್ತಿರೋದು ದಲಿತರ ಆಗುವಗಳಿಗೆ ಎಲ್ಲ ಶಾಸಕರನ್ನ ಕ್ಯಾಬಿನೆಟ್ದಲ್ಲಿ ಕೆಲವು ಮಂತ್ರಿಗಳಿರ್ತೀವಿ, ಅವ್ರು ಬರೋದಿಲ್ಲ. ಅವ್ರದ್ದು ಏನು ಕಷ್ಟ ನಷ್ಟಗಳನ್ನ ಹೇಳ್ತಾರೆ, ದಲಿತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರ ಕಷ್ಟ ನಷ್ಟಗಳನ್ನ ನಾವು ಆಲಿಸ್ಬೇಕಲ್ಲ. ಈಗ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರ, ಅವರು ನಿನ್ನ ಕೂಡ ತ್ಯಾಗದ ಮಾತು ಮಾತಾಡಿದ್ರು ಸರ್. ರಾಹುಲ್ ಗಾಂಧಿ ಅಂತವ್ರು ತ್ಯಾಗ ಮಾಡಿದ್ದಾರೆ, ಸೋನಿಯಾ ಗಾಂಧಿ ಅಂತವರು ಕೂಡ ತ್ಯಾಗ ಮಾಡಿದ್ದಾರೆ. ಕೆಲವೊಮ್ಮೆ ನಾವು ತ್ಯಾಗ ಮಾಡ್ಬೇಕಾಗತ್ತ. ಹೆಂಗೆ ವಾಪ ಮಾಡ್ತೀರಪ್ಪ, ನಿಮ್ಗೆ ಹೆಂಗೆ ತರಕಾರಿ ಅಂತ ಹುಟ್ಟಿಸ್ತೀರಿ? ಅಲ್ಲ, ಅವರೇ ಮಾತಾಡಿದ್ರು ಸರ್. ಏನಂತ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ತ್ಯಾಗ ಮಾಡಿದ್ರೆ ನಮ್ಮ ಪಕ್ಷ ತ್ಯಾಗ ಮಾಡಿದ್ದು ಹೇಳ್ಬೋದಾ? ಅಲ್ಲ, ಈಗ ಯಾಕೆ ಸರ್ ಆ ಮಾತು ಭಾಳ ಸಲ ಮಾತಾಡಿದ್ವಿ. ನಾನು ಪದೇ ಪದೇ ಎಲ್ಲ ಫಂಕ್ಷನ್ದಾಗ ನಾನು ಹೇಳ್ತೀನಿ, ಅವರು ನಿನ್ನೆ ಹೇಳಿದ್ದಾರೆ. ಏನು ನಥಿಂಗ್ ರಾವ್. ಅಲ್ಲ, ತ್ಯಾಗದ ಹಿಂದ್ಗಡೆ ಏನೋ ಒಂದು ಅಡಗಿದೆ ಅಂತ ನೀವು ಕ್ರಿಯೇಟ್ ಮಾಡ್ತೀರಿ ನೋಡಪ್ಪ. ಇದೆಲ್ಲ ಹಿಂಗಾಗೈತೇನೋ ಹಂಗಾಗೈತೇನೋ, ಅಲ್ಲಿಂದ ಬಂದೈತೇನೋ, ಇಲ್ಲಿಂದ ಬಿದ್ದೈತೇನೋ, ಇಲ್ಲಿಂದ ಎದ್ದೈತೇನೋ ಅಂತೇಳಿ ಇದೇನು ನೀವು ಮಾಡಕ್ಕೈತಿಲ್ಲ. ಇದೇನು ಇಲ್ಲ, ಇಂಥ ಹೂವಪ್ಪಗಳ ಪ್ರಶ್ನೆನೇ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. ಅದನ್ನ ನಾವು ಪಾರ್ಟಿ ಹೈಕಮಾಂಡ್ ತೀರ್ಮಾನ ಆಗ್ತದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾನಲ್ಲ, ಈಗ ತೆಗಿತಾರೆ ಯಾರು ಹೇಳಿದ್ರು ನಿಮಗೆ? ಕೆಲವರು ಡಿ ಕೆ ಶಿವಕುಮಾರ್ ಈಗ ಸಿಎಂ ಆಗ್ತಾರೆ ಅಂತ ಹೇಳ್ತಾರೆ. ಈಗ ಅವ್ರ ಅಭಿಪ್ರಾಯ ಏನು ಬ್ಯಾಡ ಹೇಳದ? ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳದಾರೆ, ದಲಿತರು ಒಬ್ರು ಸಿಎಂ ಆಗಬೇಕು, ದಲಿತರು ಸಿಎಂ ಆಗಬೇಕು, ಮತ್ತೊಬ್ರು ಆಗಬೇಕು. ಇದು ವ್ಯವಸ್ಥೆ ಹೆಂಗಿದೆ? CLPಲಿ ಆಯ್ಕೆ ಆಗ್ತೈತಿ, ಹೈಕಮಾಂಡ್ ಒಪ್ಪಿಗೆ ಬೇಕಾಗತ್ತೆ. ಇವೆಲ್ಲವೂ ಪ್ರೊಸೆಸ್ದಲ್ಲಿ ದಲಿತರನ್ನೇ ಮಾಡಬೇಕಾದ್ರೆ ಆಗತ್ತೆ. ಯಾಕಾಗೋದಿಲ್ಲ? ಅದೇನು ಇಲ್ಲ ಅಂದ್ರೆ ಟಿವಿಯಾಗ ಹೇಳ್ಕೊಂಡು ನಾನು ಸಿಎಂ ಆಗ್ತೇನೆ. ನಿಮ್ಮ ಮೀಟಿಂಗ್ ಅನ್ನ ಏಕಾಏಕಿ ಕ್ಯಾನ್ಸಲ್ ಮಾಡಿಸ್ತಾರೆ ದೆಹಲಿಯಲ್ಲಿ ಕೂತು. ಯಾರೇ ನಿಮಗೆಲ್ಲ ನೀವು ಇದನ್ನೆಲ್ಲ ಕಟ್ಟುಕತೆ ಹೇಳ್ತಾರೆ ನೋಡ್ರಿ. ನಮ್ಮಲ್ಲಿ ಏನು ಅಂತದಿಲ್ಲ, ಎಲ್ಲವೂ ಚೆನ್ನಾಗಿದೆ. 5 ವರ್ಷ ಕಾಂಗ್ರೆಸ್ ಅಧಿಕಾರ ಇಷ್ಟು ಸಂಖ್ಯೆಯಲ್ಲಿ ನಮ್ಮನ್ನ ಆರಿಸಿ ಕಳಿಸಿದ್ದಾರೆ. ಅದನ್ನು ನೀವು ನಮ್ಮ ಪಕ್ಷದ ವರಿಷ್ಠರಿಗೆ ಪ್ರಶ್ನೆ ಮಾಡಿ. ಸಹಜ ನಾ ಹೇಳಿದ್ದೀನಲ್ಲ ನಿಮಗೆ, ಶೋಷಿತ ವರ್ಗದವರು ನಾವು ಯಾಕೊಮ್ಮೆ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಸಹಜ ಇದೆ ಸರ್. ಮತ್ತೆ ನಿನ್ನೆ ಜಿ ಪರಮೇಶ್ವರ್ ಗೈರಾಗಿದ್ರು, KN ರಾಜನ ಬಂದಿಲ್ಲ, ಯಾಕೆ ಅಂತ ಇಷ್ಟೆಲ್ಲ ಬೆಳವಣಿಗೆ ಪಕ್ಷದಲ್ಲಿ? ಅವ್ರನ್ನ ಕೇಳ್ಬೇಕು ನಾನು. ಅಲ್ಲ, ಐ ಮೇ ಬಿ ಸೀನಿಯರ್ ಅಲ್ಲ, ಒಬ್ಬ ಸೂರ್ಯ ಬಂದಿದ್ದಾರೆ ಇನ್ಚಾರ್ಜ್. ಅವ್ರದ್ದು ಏನಾದರೂ ವೈಯಕ್ತಿಕ ಏನಾದರೂ ಕೆಲಸ ಕಾರ್ಯಗಳಿರ್ಬೋದು, ಅತ್ಯಂತ ಮಹತ್ತರವಾದ ಕೆಲಸ ಕಾರ್ಯ ಇದನ್ನು ಬಿಟ್ಟಿರ್ಬೇಕು. ಅದನ್ನು ಅವರು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೆ. ಪಕ್ಷದ ನಾಯಕರಿಗೆ ಅವಮಾನಿಸೋದು ಅಂಥ ವಿಚಾರ ಅಂತ ನಾವು ಭಾವಿಸ್ಬಾರ್ದು. ಅವ್ರಿಗೇನು ಕಾರಣ ಇದೆ, ಯಾವ ಕಾರಣಕ್ಕೆ ಬಿಟ್ಟಿದ್ದೇವೆ ಅಂತೇಳಿ CLP ನಾವು ಅಟೆಂಡ್ ಆಗದೆ ಇದ್ರೆ, ನಾನು 2 ಸಲ ವಿರೋಧ ಪಕ್ಷ ನಾಯಕ ಆಗೀನಿ, ಒಂದು ಮಂತ್ರಿ ಆಗಿಲ್ಲ, ನಾವು CLP ನಾಯಕರಿಗೆ ಪತ್ರ ಬರೀತೀವಿ. ಇಲ್ಲ, ನಾನು ಈಗ ಈ ಸರಿ ಉತ್ತರ ಕರ್ನಾಟಕಕ್ಕೆ ಅವಕಾಶ ಸಿಗಬೇಕಾಗಿ ಚಿಕ್ಕಪಟ್ಲ ಅಂತ ಸೀನಿಯರ್ ಲೀಡರ್ ಇದ್ದಾರೆ ಸರ್ ಇಲ್ಲಿ. ನಾನು ಅವರು ಇವರು ಅಂತ ಹೇಳುವುದಿಲ್ಲ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಏನು ಕಡಾಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಮಲ್ತಾಯಿ ಧೋರಣೆ ಅನುಸರಿಸ್ಕೊತಾ ಬಂದದ್ದನ್ನೇ ಅಂತೇಳಲ್ಲ. ಇವತ್ತು ನೋಡಿರಿ, ನಮಗೆಲ್ಲ ನೀರಾವರಿ ಯೋಜನೆ, ಪ್ರಮುಖ ನೀರಾವರಿ ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ ಇನ್ನೂ ಆಗ್ತಾಯಿಲ್ಲ. ಡಿಸಿಷನ್ ಬಂದು ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ 2 ನಂಬರ್ 2 ಅಂದರೆ ಜಸ್ಟಿಸ್ ಬ್ರಿಜೇಶ್ ಕುಮಾರ್ ಅವರು ವರದಿ ಕೊಟ್ಟ ಮ್ಯಾಗ, ಜಜ್ಮೆಂಟ್ ಕೊಟ್ಟ ಮ್ಯಾಗನ ಈಗ ಮತ್ತೆ 13 ವರ್ಷ ಆಯಿತು. ಹಿರಿಯ ನಾಯಕನಿಂದ ಉತ್ತರ ಕರ್ನಾಟಕದವರ ಪರ ಧ್ವನಿ ಕೇಳ್ತಿದೆ. ಅವಕಾಶವನ್ನ ಕೊಟ್ರೆ ನಾನೇ ಸಿಎಂ ಅಂದಿದ್ದಾರೆ RB ತಿಮ್ಮಾಪುರ ಅವರು. ಇನ್ನು ಉತ್ತರ ಕರ್ನಾಟಕದವರಿಗೆ ಅವಕಾಶವನ್ನ ಕೊಡಿ ಅಂದಿದ್ದಾರೆ SR ಪಾಟೀಲ್. ಬಹಿರಂಗವಾಗಿಯೇ ಹೇಳಿಕೆಯನ್ನ ನೀಡ್ತಿದ್ದಾರೆ ಕಾಂಗ್ರೆಸ್ಸಿಗರು. ಇನ್ನು ಕಾಂಗ್ರೆಸ್ ಉಸ್ತುವಾರಿ ವಾರ್ನಿಂಗು ಕೂಡ ಕ್ಯಾರೆ ಅನ್ನದೇ ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಮತ್ತು ಡಿನ್ನರ್ ಮೀಟಿಂಗ್ ಸೇರಿದಂತೆ ಯಾವುದೇ ಒಂದು ವಿಚಾರವನ್ನು ಕೂಡ ಬಹಿರಂಗವಾಗಿ ಹೇಳಬಾರದು. ಎಲ್ಲಾದ್ರೂ ಕಾಂಗ್ರೆಸ್ಸಿಗರು ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಟ್ರೆ ಅವರ ವಿರುದ್ಧ ಪಕ್ಷದಿಂದ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುವುದು ನಿಶ್ಚಿತ ಅಂತ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು
ಕಾಂಗ್ರೆಸ್ಸಿಗರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು, ಇನ್ನು ಶಿಸ್ತಿನ ಪಾಠವನ್ನ ಮಾಡಿದ್ರು. ಆದ್ರೆ ಇವೆಲ್ಲದರ ನಡುವೆ ಸಿಎಲ್ಪಿ ಸಭೆಯ ಬಳಿಕ ಮತ್ತೊಂದಿಷ್ಟು ವಿಚಾರ ಅಂದ್ರೆ ಮರುದಿನವೇ ಎಚ್ಚರಿಕೆಯನ್ನ ಧಿಕ್ಕರಿಸಲಿಕ್ಕೆ ಕಾಂಗ್ರೆಸ್ಸಿಗರು ಮುಂದಾಗಿಬಿಟ್ಟಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಮುಖ್ಯಮಂತ್ರಿ ಆಗುವಂತ ಆಸೆ ಯಾರಿಗಿಲ್ಲ, ದಲಿತರು ಮುಖ್ಯಮಂತ್ರಿ ಆಗಬಾರದು ಅನ್ನೋದಾಗಿ ಪ್ರಶ್ನೆ ಕೇಳಿದ್ದಾರೆ. ಜೊತೆಯಲ್ಲಿ ನಾನು ಸಹ ದಲಿತನಾಗಿದ್ದು ಮುಖ್ಯಮಂತ್ರಿ ಆದ್ರೆ ಏನು ತಪ್ಪು ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಇನ್ನೊಬ್ಬ ನಾಯಕ ಮಾಜಿ ಸಚಿವರಾಗಿರುವಂತಹ ಎಸ್.ಆರ್. ಪಾಟೀಲ್ ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿಗಳಾದ್ರೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅನ್ನೋದಾಗಿ ಹೇಳಿದ್ದಾರೆ. ಇನ್ನು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತಷ್ಟು ಸಂಚಲನಗಳು ಮೂಡುತ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಮುಂದಿನ ಸಿಎಂನ ಗಲಾಟೆ ಜೋರಾಗಿ ಕೇಳ್ತಾ ಇದೆ. ಅವಕಾಶವನ್ನ ಕೊಟ್ರೆ ನಾನೇ ಸಿಎಂ ಅಂತ ಆರ್.ಬಿ. ತಿಮ್ಮಾಪುರ ಅವರು ಹೇಳಿದ್ದಾರೆ. ಜೊತೆಯಲ್ಲಿ ಉತ್ತರ ಕರ್ನಾಟಕದವರಿಗೆ ಅವಕಾಶವನ್ನ ಕೊಟ್ರೆ ಬಹಳ ಖುಷಿ ಅನ್ನೋದಾಗಿ ಎಸ್.ಆರ್. ಪಾಟೀಲ್ ಅವರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ಸಿನ ಉಸ್ತುವಾರಿ ಸುರ್ಜೇವಾಲಾ ಅವರು ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು ಅನ್ನೋದಾಗಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೆ ಉಸ್ತುವಾರಿಯ ವಾರ್ನಿಂಗೂ ಕೂಡ ಕ್ಯಾರೆ ಅನ್ನದೇ ಓಪನ್ ಆಗಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಈ ಮೂಲಕವಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಸಿಎಂ ಕುರ್ಚಿಯ ಕಾಳಗ ಜೋರಾಗಿ ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ಡಿನ್ನರ್ ಪಾಲಿಟಿಕ್ಸಿನ ವಿಚಾರ, ಇನ್ನೊಂದು ಕಡೆಯಲ್ಲಿ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಅಸಮಾಧಾನಗಳನ್ನ ಹೊರಗಾಕ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಹೊಗೆ ಆಡ್ತಿದೆ. ಇವೆಲ್ಲದರ ನಡುವೆ ಸಿಎಂ ಕುರ್ಚಿಯ ವಿಚಾರವಾಗಿ ಈಗ ಮತ್ತೆ ಗಲಾಟೆಗಳು ಜೋರಾಗಿ ಬಿಟ್ಟಿದೆ. ಇದಕ್ಕೆ ಕಾರಣವೇ ಕಾಂಗ್ರೆಸ್ಸಿನ ನಾಯಕರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ.